ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಇವಿಎಂ ವಿರುದ್ಧ ದೇಶದಾದ್ಯಂತ ಸಮರ ಸಾರಿರೋ ರಾಹುಲ್ ಗಾಂಧಿಗೆ ಈಗ ಸ್ವಪಕ್ಷೀಯ ನಾಯಕರಿಂದಲೇ ಬಿಗ್ ಶಾಕ್ ಎದುರಾಗಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಸೋ ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಅಸಮಾಧಾನ ಹೊರಹಾಕಿದ್ದಾರೆ. ತಂತ್ರಜ್ಞಾನದಲ್ಲಿ ಮುಂದೆ ಹೋಗಿರುವಾಗ ಮತ್ತೆ ಬ್ಯಾಲೆಟ್ ಪೇಪರ್ ಕಾಲಕ್ಕೆ ಹೋಗೋದು ಯಾಕೆ ಅಂತ ಸುರೇಶ್ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ ಇವಿಎಂ ಹ್ಯಾಕ್ ಆಗುತ್ತೆ ಅಂತ ಬೊಬ್ಬೆ ಹೊಡೆಯುತ್ತಾ ಇದ್ರು. ಸುರೇಶ್ ಮಾತ್ರ ಇವಿಎಂ ಪರ ಬ್ಯಾಟಿಂಗ್ ಬೀಸಿರೋದು ಈಗ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ ಅಂತ್ಯದ ಒಳಗೆ ಚುನಾವಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿರುವ ರಾಜ್ಯ ಚುನಾವಣಾ ಆಯೋಗ ಈ ಬಾರಿ ಮತಪತ್ರ ಅಥವಾ ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧರಿಸಿದೆ. ಆದರೆ ಆಯೋಗದ ಈ ನಿರ್ಧಾರವನ್ನು ಡಿಕೆ ಸುರೇಶ್ ಬಹಿರಂಗವಾಗಿಯೇ ವಿರೋಧಿಸಿದ್ದಾರೆ. ಇವಿಎಂನಲ್ಲಿ ಮೋಸ ನಡೆಯಲು ಸಾಧ್ಯವಿಲ್ಲ, ನಾವು ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಬೇಕು ಅನ್ನೋದು ಸುರೇಶ್ ಅವರ ಅಭಿಪ್ರಾಯ. ಆದರೆ ಈ ಹೇಳಿಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮುಜುಗರಕ್ಕೆ ಈಡು ಮಾಡಿದೆ. ಲೋಕಸಭೆಯ ಚುನಾವಣೆ ಮುಗಿದಾಗಿನಿಂದಲೂ ರಾಹುಲ್ ಗಾಂಧಿ ಇವಿಎಂ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಹರಿಯಾಣ ಮತ್ತು ಮಹಾರಾಷ್ಟ್ರದ ಸೋಲಿಗೆ ಇವಿಎಂ ಕಾರಣ ಅಂತ ಆರೋಪಿಸಿರುವ ರಾಹುಲ್, ಮುಂದುವರೆದ ರಾಷ್ಟ್ರಗಳೇ ಬ್ಯಾಲೆಟ್ ಬಳಸುವಾಗ ನಾವೇಕೆ ಇವಿಎಂ ಬಳಸಬೇಕು ಅಂತ ಪ್ರಶ್ನಿಸಿದ್ರು. ಇತ್ತೀಚೆಗೆ ದೆಹಲಿಯಲ್ಲಿ ಇವಿಎಂ ಹ್ಯಾಕಿಂಗ್ ಬಗ್ಗೆ ಪ್ರಾತ್ಯಕ್ಷಿಕೆ ಕೂಡ ನೀಡಿದ್ರು. ಆದರೆ ರಾಹುಲ್ ಅವರ ಈ ಎಲ್ಲಾ ಹೋರಾಟಗಳಿಗೆ ಈಗ ಸ್ವಪಕ್ಷದ ನಾಯಕ ಡಿಕೆ ಸುರೇಶ್ ಅವರು ಒಂದು ಹೇಳಿಕೆ ಕಂಪ್ಲೀಟ್ ಉಲ್ಟಾ ಹೊಡೆದಿದೆ. ಇದೇ ವಿಚಾರವನ್ನು ಹಿಡಿದು ಬಿಜೆಪಿ ಈಗ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ರಾಹುಲ್ ಗಾಂಧಿ ಅವರ ಸುಳ್ಳಿನ ಬಲೂನಿಗೂ ಡಿಕೆ ಸುರೇಶ್ ಅವರೇ ಸೂಜಿ ಚುಚ್ಚಿದ್ದಾರೆ ಅಂತ ಬಿಜೆಪಿ ಐಟಿ ಸೆಲ್ ವ್ಯಂಗ್ಯವಾಡಿದೆ. ಬ್ಯಾಲೆಟ್ ಪೇಪರ್ ಕಾಲಕ್ಕೆ ಮರಳೋದು ಅಧೋಗತಿಗೆ ಹೋದಂತೆ ಅನ್ನೋ ಸತ್ಯ ಈಗ ಕಾಂಗ್ರೆಸ್ ನಾಯಕರಿಗೆ ಅರ್ಥವಾಗ್ತಾ ಇದೆ ಅಂತ ಬಿಜೆಪಿ ಲೇವಡಿ ಮಾಡಿದೆ. ಸ್ವಂತ ಪಕ್ಷದ ನಾಯಕರೇ ರಾಹುಲ್ ಮಾತನ್ನು ನಂಬುತ್ತಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಬಿಜೆಪಿ ಟ್ವೀಟ್ ಮೂಲಕ ಚಾಟಿ ಬೀಸಿದೆ. ರಾಜ್ಯ ಚುನಾವಣಾ ಆಯೋಗ ನಡೆಸೋ ಚುನಾವಣೆಯಲ್ಲಿ ಇವಿಎಂ ಸುರಕ್ಷಿತ ಅಂದ ಮೇಲೆ ಕೇಂದ್ರ ಚುನಾವಣಾ ಆಯೋಗ ನಡೆಸೋ ಚುನಾವಣೆಯಲ್ಲಿ ಮಾತ್ರ ಅದು ಹೇಗೆ ಹ್ಯಾಕ್ ಆಗುತ್ತೆ ಅನ್ನೋ ಪ್ರಶ್ನೆ ಈಗ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಒಂದು ಕಡೆ ಹೈಕಮಾಂಡ್ ಇವಿಎಂ ಹಠ ಬಿಡುತ್ತಿಲ್ಲ, ಮತ್ತೊಂದು ಕಡೆ ರಾಜ್ಯ ನಾಯಕರು ಇವಿಎಂ ಪರವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಒಳಗೆ ನಡೀತಿರೋ ಈ ದ್ವಂದ್ವ ನಿಲುವು ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಮುಂಬರೋ ಚುನಾವಣೆಯಲ್ಲಿ ಇದು ಯಾವ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.